ಎಲ್ಲರಿಗೂ ನನ್ನ ನಮಸ್ಕಾರ. ಕಸ್ತೂರಿ ನಗರದ ಮಹಿಳಾ ಸಮಾಜದ 25ನೇ ವರ್ಷದ ರಜತ ಮಹೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲರಿಗೂ ನಾನು ನಮ್ಮ ಸಮಾಜದ ಪರವಾಗಿ ಸದಸ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆ ಮೇಲೆ ಇರುವ ಗೌರವಾನ್ವಿತ ಗಣ್ಯ ಅತಿಥಿಗಳಾದ ಶ್ರೀಯುತ ಎನ್ ದಯಾನಂದ್ ರವರ ಕಿರು ಪರಿಚಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಡುತ್ತಿದ್ದೇನೆ. ಶ್ರೀಮತಿ ವೆಂಕಟೇಶಮ್ಮ ಮತ್ತು ಶ್ರೀ ನಾಗರಾಜ್ ರವರ ಮಗನಾಗಿ ದಯಾನಂದ್ 1982 ಮಾರ್ಚ್ 1ರಂದು ಜನಿಸಿದರು. ಮೂಲತಃ ಬೆಂಗಳೂರಿನವರಾದ ಇವರು ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಮಾರುತಿ ವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದರು. ನಂತರ ಇವರು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ನಿಂದ ಡಿಜಿಟಲ್ ಕಮ್ಯುನಿಕೇಷನ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಪೂರ್ಣಾವಧಿ ರಾಜಕೀಯಕ್ಕೆ ಧುಮುಕುವ ಮೊದಲು ಇವರು ದಯಾನಂದ್ ಸಾಗರ್ ಕಾಲೇಜಿನ ದೂರ ಸಂಪರ್ಕ ವಿಭಾಗದಲ್ಲಿ ಉಪನ್ಯಾಸಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತ ದಯಾನಂದ್ ರವರು 2010ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬೆನ್ನಿಗನಹಳ್ಳಿ ವಾರ್ಡ್ ಮೂಲಕ ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿ ಅತ್ಯಂತ ಕಿರಿಯ ವಯಸ್ಸಿಗೆ ಉಪಮೇಯರ್ ಹುದ್ದೆ ಅಲಂಕರಿಸಿದ ಹೆಗ್ಗಳಿಕೆ ಇವರದು. ಸಿಲಿಕಾನ್ ಸಿಟಿಯ ಪ್ರತಿಷ್ಠೆಗೆ ತಕ್ಕಂತೆ ದಯಾನಂದ್ ಬೆಂಗಳೂರಿಗೆ ಭೂಷಣಪ್ರಾಯರು ಎಂಬುದರಲ್ಲಿ ಎರಡು ಮಾತಿಲ್ಲ. ಟ್ವೀಟ್, ಬ್ಲಾಗ್ ಎಂದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸದಾ ನಿರತರಾಗಿರುತ್ತಾರೆ ಮತ್ತು ಜನರನ್ನು ತಲುಪಲು ಇದೇ ರಾಜಮಾರ್ಗ ಎಂಬುದು ಇವರ ಖಡಕ್ ನಿಲುವು. ಬೆಂಗಳೂರಿನ ಸರ್ವತೋಮುಖ ಬೆಳವಣಿಗೆಗಾಗಿ ಮತ್ತು ಅನೇಕ ಅಭಿವೃದ್ಧಿಯ ಕಾರ್ಯಗಳನ್ನು ಕೂಡ ಮಾಡಿದಂಥವರು. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ವಿರಳರಲ್ಲಿ ವಿರಳ ಆ ಹರಳು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸಿದ್ದಾರೆ. ನಮ್ಮ ಸಮಾಜದ ಪರವಾಗಿ ಆಡಳಿತ ಮಂಡಳಿಯವರು ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ, KMS ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಕಸ್ತೂರಿ ನಗರ ಮಹಿಳಾ ಸಮಾಜದ ಬೆಳ್ಳಿ ಮಹೋತ್ಸವದ ಶುಭಾಶಯಗಳು. ಈ ಸಮಾಜದ ಮೊದಲನೇ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ ನನಗೆ ಬೆಳ್ಳಿ ಮಹೋತ್ಸವವನ್ನು ಆಚರಿಸಲು ಕರುಣಿಸಿದ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೇವಲ 25 ಮಹಿಳೆಯರಿಂದ ಸ್ಥಾಪಿಸಿದ ಈ ಸಮಾಜವು ಇಂದು 500ಕ್ಕೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿರುವುದು ಹೆಮ್ಮೆಯ ವಿಷಯ. ಹಾಗೂ ಎಲ್ಲ ಮಹಿಳೆಯರು ಒಂದುಗೂಡಿ ಉತ್ತಮವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇಂದು ಈ ಸಮಾಜ ಒಂದು ಮಾದರಿ ಸಮಾಜವಾಗಿ ಬೆಳೆದು ಬಂದಿದೆ. ಅದು ಸಂತೋಷದ ವಿಷಯ. ಇದೇ ರೀತಿ ಇನ್ನೂ ಉನ್ನತಕ್ಕೆ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಕೊನೆಗೊಳಿಸ್ತೇನೆ. ಎಲ್ಲ ಥರದ ಅದು ಇದು ಅಂತ ಹೇಳೋದಕ್ಕಿಂತ ಎಲ್ಲ ತರಹದ ಪ್ರೋತ್ಸಾಹವನ್ನು ಮಾಡುತ್ತಾ ಬಂದಿದ್ದಾರೆ. ಅವರಿಗೂ ಸಹ ಅರ್ಚನಾ ಸೋಮಶೇಖರಿಂದ ಆಹಾರ ಅರ್ಪಣೆ.
ಇವ್ರ ಮಗಳು ಅದಕ್ಕೆ ನೀನು ಬಾ ಉಷಾ ಪ್ರೇಮ್ ಇವರೇ ಉಷಾ ಪ್ರೇಮ್.